ಕ್ರೀಡಾಭಿಮಾನಿಗಳೇ, ಪಕ್ಕಾ ಸ್ಪೋರ್ಟ್ಸ್ಗೆ ಸ್ವಾಗತ. ಪಿಸಿ ವಾಲ್ತಾಟಿ, ಪಾಲ್ ಚಂದ್ರಶೇಖರ್ ವಾಲ್ತಾಟಿ. ಐಪಿಎಲ್ ಆರಂಭವಾದಾಗಿನಿಂದಲೂ ನೋಡುತ್ತಾ ಬಂದವರಿಗೆ ಈ ಕ್ರಿಕೆಟಿಗನನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ಮಾರ್ಚ್ 22ರಿಂದ ಕ್ರಿಕೆಟ್ ಹಬ್ಬ ಐಪಿಎಲ್ ಹಂಗಾಮ ಶುರುವಾಗಲಿದೆ. ಇಂತಹ ಮಹಾ ಕ್ರಿಕೆಟ್ ಮೇಳದಲ್ಲಿ ಈ ಹಿಂದೆ ಮೆರೆದಿದ್ದ ಅದ್ಭುತ ಕ್ರಿಕೆಟ್ ಪ್ರತಿಭೆಯನ್ನ ಮೆಲುಕು ಹಾಕೋಣ. 2002ರಲ್ಲಿ ಅಂಡರ್-19 ಕ್ರಿಕೆಟ್ ವಿಶ್ವಕಪ್ನಲ್ಲಿ ಆಡಿದಂತಹ ಈ ಹೊಡಿ-ಬಡಿ ಆಟಗಾರ 2011ರಲ್ಲಿ ಚೆನ್ನೈ ತಂಡದ ವಿರುದ್ಧ ಕಿಂಗ್ಸ್ 11 ಪಂಜಾಬ್ ತಂಡದ ಪರ ಅಬ್ಬರಿಸಿದ ಪರಿ ಕ್ರಿಕೆಟ್ ಪ್ರಿಯರಲ್ಲಿ ರೋಮಾಂಚನ ಸೃಷ್ಟಿಸಿತ್ತು. ಈ ಟೂರ್ನಿಯಲ್ಲಿ ಮೊದಲ ಶತಕವನ್ನ ಗಳಿಸಿ ಕೇವಲ 63 ಎಸೆತಗಳಲ್ಲಿ 120 ರನ್ ಗಳಿಸಿ ಸಂಚಲನವನ್ನ ಮೂಡಿಸಿದ್ರು. ಬೇರೆ ತಂಡದ ಅಭಿಮಾನಿಗಳು ಸಹ ವಾಲ್ತಾಟಿ ಆಟವನ್ನ ಎಂಜಾಯ್ ಮಾಡ್ತಾ ಇದ್ರು. ಸೆಹವಾಗ್ ರೀತಿಯಲ್ಲಿ ಚಚ್ಚುತ್ತಾ ಇದ್ದ ವಾಲ್ತಾಟಿ ಆನಂತರದ ಸೀರೀಸ್ಗಳಲ್ಲಿ ಮಂಕಾಗಿ ಬಿಟ್ರು. ಪಂಜಾಬ್ ತಂಡ ಮುಂದಿನ 2 ವರ್ಷಗಳ ಕಾಲ ತನ್ನಲ್ಲೇ ಉಳಿಸಿಕೊಂಡ್ರೂ ಕೂಡ ವಾಲ್ತಾಟಿ ಅಬ್ಬರಿಸಲಿಲ್ಲ. ವಾಲ್ತಾಟಿ ಎಲ್ಲಿ ಹೋದ್ರು ಅಂತ ಹುಡುಕ್ತಾ ಇದ್ದ ಅಭಿಮಾನಿಗಳಿಗೆ ಅವರು ಕಾಣಿಸ್ಲೇ ಇಲ್ಲ. ವಾಲ್ತಾಟಿ ಕಾಣಿಸ್ಕೊಳ್ಳೋದಕ್ಕೆ ಅವರ ಕಣ್ಣೇ ಕೈಕೊಟ್ಟಿತ್ತು. ಅಂಡರ್-19 ಆಡ್ತಾ ಇದ್ದಾಗಲೇ ಬಾಂಗ್ಲಾ ವಿರುದ್ಧ ಆಡುವಾಗ ಕಣ್ಣಿಗೆ ಆಗಿದ್ದಂತಹ ಗಾಯ ದಶಕದ ಬಳಿಕ ಸೋಂಕಾಗಿ ಬದಲಾಗಿತ್ತು. ಬಲಗೈ ಬ್ಯಾಟರ್ ಕಮ್ ಉಪಯುಕ್ತ ಆಫ್ ಸ್ಪಿನ್ ಬೌಲರ್ ಆಗಿ ಮಿಂಚಿದ್ದ ವಾಲ್ತಾಟಿ ನಿಧಾನವಾಗಿ ಕ್ರಿಕೆಟ್ನಿಂದಲೇ ದೂರ ಸರಿಯಬೇಕಾಯಿತು. 2019ರಲ್ಲಿ ವಾಲ್ತಾಟಿ ತಮಗೆ ಮೊದಲು ಉದ್ಯೋಗ ನೀಡಿದಂತಹ ಏರ್ ಇಂಡಿಯಾ ಪರ ಮತ್ತೆ ಆಡೋದಕ್ಕೆ ಯತ್ನಿಸಿದ್ರು. ಆದ್ರೆ ಮತ್ತದೇ ಕಣ್ಣೇ ವೈರಿಯಾಯಿತು. 4 ಬಾರಿ ಬಲಗಣ್ಣಿನ ಲೇಸರ್ ಸರ್ಜರಿಗೊಳಗಾದ್ರೂ ಪ್ರಯೋಜನವಾಗಲಿಲ್ಲ. ಕ್ರಿಕೆಟ್ಟೇ ಉಸಿರು ಎಂಬಂತೆ ಪಟ್ಟು ಹಿಡಿದು ಹೋರಾಟ ನಡೆಸಿದ ವಾಲ್ತಾಟಿಗೆ ದೇವರು ಬಲಗಣ್ಣು ತೆರೆಸಲೇ ಇಲ್ಲ. 41 ವರ್ಷ ಪ್ರಾಯದ ಪಾಲ್ ವಾಲ್ತಾಟಿ ಸದ್ಯ ಅಮೆರಿಕದ ಕಿರಿಯರ ಕ್ರಿಕೆಟ್ ಲೀಗ್ನ ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ರಿಕೆಟ್ ಎಂಬ ಜೆಂಟಲ್ಮನ್ ಆಟದಲ್ಲಿ ಆಟಗಾರರಿಗೆ ಫಿಟ್ನೆಸ್, ಅದೃಷ್ಟ, ವಿಧಿಯಾಟ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಲ್ವಾ? ಏನು ಅದ್ಭುತ ಪ್ರತಿಭೆ ಇದ್ರೂ ಶಿಸ್ತಿಲ್ಲದೆ ಭವಿಷ್ಯವನ್ನ ಹಾಳು ಮಾಡಿಕೊಳ್ಳೋರ ನಡುವೆ ವಾಲ್ತಾಟಿ ಎಂಬ ಹೋರಾಟದ ಕ್ರಿಕೆಟಿಗನ ಬದುಕು ಅದ್ಭುತ ಪಾಠವೇ ಸರಿ. ನೀವೇನಂತೀರಿ? ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.